ಸ್ನೇಹಿತರೆ ನಮಸ್ಕಾರ. ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳು ಇದೆ? ತುಲಾ ರಾಶಿಯವರು ಅನುಸರಿಸಬೇಕಾದಂತಹ ಹೊಸ ವಿಚಾರಗಳು ಏನು? ತುಲಾ ರಾಶಿಯವರಿಗೆ ಆಗ್ತಕ್ಕಂತ ನಷ್ಟಗಳ ಕುರಿತು ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಇದೀಗ ಬಹಳಷ್ಟು ಶ್ರೇಷ್ಠವಾದಂತಹ ಹಂಸ ರಾಜಯೋಗ ಮತ್ತು ಮಾಳವೀಯ ರಾಜಯೋಗ ನಿರ್ಮಾಣವಾಗ್ತಿರೋದ್ರಿಂದ ವೃತ್ತಿ ಜೀವನದ ಪ್ರಗತಿಗೆ ಬಲವಾದ ನಿರೀಕ್ಷೆಗಳು ಸೃಷ್ಟಿಯಾಗ್ತಿದೆ. ಉದ್ಯೋಗದಲ್ಲಿರೋರಿಗೆ ಬಡ್ತಿಗಳು ಅಥವಾ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ವ್ಯವಹಾರದಲ್ಲಿರೋರು ಗಮನಾರ್ಹ ಲಾಭವನ್ನ ಕಂಡುಕೊಳ್ತಾರೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗೋದ್ರ ಜೊತೆಗೆ ಪ್ರಭಾವಿ ಜನರೊಂದಿಗೆ ಸಂಪರ್ಕಗಳು ಸ್ಥಾಪನೆಯಾಗುತ್ತೆ. ಆರ್ಥಿಕ ಯೋಗಕ್ಷೇಮ ಬಲಗೊಂಡು ಬಾಕಿ ಇರತಕ್ಕಂಥ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ನಿಮ್ಗೆ ಹೆಚ್ಚಿನ ಅದೃಷ್ಟವನ್ನ ತರ್ತಕ್ಕಂಥ ಸಮಯ ಇದಾಗಿದ್ದು, ಸ್ಪರ್ಧಾತ್ಮಕ ಹಾಗೂ ಶಿಕ್ಷಣ, ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸನ್ನ ನೀವು ಕಾಣ್ತೀರಾ. ಹಂಸ ರಾಜಯೋಗದ ಪ್ರಭಾವವು ಬೌದ್ಧಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸೋದ್ರ ಜೊತೆಗೆ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಬಲಪಡಿಸುತ್ತೆ. ಮಾನವೀಯ ರಾಜಯೋಗವು ಸೌಕರ್ಯ ಮತ್ತು ಐಷಾರಾಮಿತನವನ್ನು ಹೆಚ್ಚಿಸಿ ಆರ್ಥಿಕ ಲಾಭದ ಹೊಸ ಮೂಲಗಳನ್ನ ತಂದುಕೊಡುತ್ತೆ. ಕುಟುಂಬ ಜೀವನ ಕೂಡ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿರುತ್ತೆ ಅಂತ ಹೇಳಬಹುದು. ಉನ್ನತ ಸ್ಥಾನ ಅಥವಾ ನಿಮ್ಮ ಸಂಬಳವನ್ನ ಈ ಸಂದರ್ಭದಲ್ಲಿ ನೀವು ಹೆಚ್ಚಿಸ್ಕೊಳ್ತೀರಾ. ವ್ಯಾಪಾರ ವಿಸ್ತರಣೆಯ ಅವಕಾಶಗಳು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹೂಡಿಕೆಗಳಿಂದ ಲಾಭ ಇದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಿಗೆ ಬರ್ತವೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಕೈಗೂಡ್ತಾ ಹೋಗುತ್ತೆ. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆಸೆ ಈಡೇರುತ್ತೆ. ಮೇಲಾಧಿಕಾರಿಗಳಿಂದ ಕೆಲಸದಲ್ಲಿ ನಿಮ್ಗೆ ಬೆಂಬಲ ಹಾಗೆ ಪ್ರೋತ್ಸಾಹ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ. ಕುಟುಂಬದಿಂದ ಬೆಂಬಲ ನಿಮ್ಗೆ ಸಂತೋಷವನ್ನ ತಂದುಕೊಡುತ್ತೆ. ಉದ್ಯೋಗಿಗಳು ಉದ್ಯೋಗವನ್ನ ಬದಲಾಯಿಸಬೇಕು ಅಂತ ಪ್ರಯತ್ನಿಸ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಯಶಸ್ಸನ್ನ ಸಾಧಿಸ್ತೀರಾ. ನಿಮ್ಮ ಉದ್ಯೋಗ ಬದಲಿಸುವ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಸಂದರ್ಭ ಬಹಳಷ್ಟು ಅನುಕೂಲಕರವಾಗಿದ್ದು, ನಿಮ್ಮ ತಂದೆ ಮತ್ತು ಚಿಕ್ಕಪ್ಪನಿಂದ ನೀವು ಪ್ರಯೋಜನಗಳನ್ನ ಕಂಡುಕೊಳ್ತೀರಾ. ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದುತ್ತೀರಾ. ನೀವು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸೋದ್ರ ಜೊತೆಗೆ ನಿಮ್ಮ ಕೆಲಸದಲ್ಲಿ ಕ್ರಿಯಾಶೀಲತೆ ಮತ್ತು ನಿರ್ವಹಣಾ ಕೌಶಲ್ಯ ಹೆಚ್ಚಿಗೆ ಆಗುತ್ತೆ. ಪ್ರಮುಖ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ಯಾರಿಗಾದ್ರೂ ಹಣವನ್ನ ಸಾಲವಾಗಿ ನೀವು ಕೊಟ್ಟಿದ್ರೆ ಆ ಹಣ ಈಗ ಮರಳಿ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ಗಳಿಕೆಯು ನಿಮ್ಗೆ ಸಂತೋಷವನ್ನ ತರುತ್ತೆ. ಉದ್ಯೋಗಿಗಳು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನ ಸಹ ಪಡ್ಕೊಳ್ತೀರಾ. ನಿಮ್ಮ ದೊಡ್ಡ ಒಂದು ಆಸೆ ಈಡೇರುತ್ತೆ. ವಿದೇಶದಲ್ಲಿ ಕೆಲಸದ ಸಂಪರ್ಕ ಹೊಂದಿರೋರು ಅಥವಾ ತಾಂತ್ರಿಕ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಪ್ರಯೋಜನ ಇದೆ. ನೀವು ಪ್ರೇಮ ಜೀವನದಲ್ಲಿ ಪ್ರೇಮಿಯೊಂದಿಗೆ ಸಮಯ ಕಳೀಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಕೆಲಸದಿಂದ ನೀವು ಭವಿಷ್ಯದಲ್ಲಿ ಲಾಭಗಳನ್ನ ಕಾಣ್ತೀರಾ. ದೀರ್ಘಾವಧಿಯ ಪ್ರಯೋಜನಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಆರ್ಥಿಕ ಯೋಚನೆಗಳು ಯಶಸ್ವಿಯಾಗುತ್ತೆ. ನೀವು ಆರ್ಥಿಕ ಲಾಭಗಳನ್ನು ಪಡೆದುಕೊಳ್ತೀರಾ. ಕೆಲವು ಶುಭ ಮತ್ತು ಅನುಕೂಲಕರ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಜೀವನದಲ್ಲಿನ ಸಕಾರಾತ್ಮಕ ಬದಲಾವಣೆಗಳು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಿದೆ. ಕೆಲಸದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು. ಅನಿರೀಕ್ಷಿತ ಲಾಭಗಳು ದೊರೆಯಬಹುದು. ನಿಮ್ಮ ಪ್ರಭಾವ ಮತ್ತು ಗೌರವ ಇದರಿಂದ ಹೆಚ್ಚಾಗುತ್ತೆ. ಚಾಣಾಕ್ಷ ನಿರ್ಧಾರಗಳಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ತೀರಾ. ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ಅನುಭವದಿಂದಲೂ ನೀವು ಪ್ರಯೋಜನವನ್ನ ಕಾಣ್ತೀರಾ. ಸರ್ಕಾರಿ ವಲಯದಲ್ಲಿ ನೀವು ಯಾವುದೇ ಬಾಕಿ ಕೆಲಸ ಇದ್ರೂ ಕೂಡ ಅದನ್ನ ಪೂರ್ಣಗೊಳಿಸ್ತೀರಾ. ನ್ಯಾಯಾಲಯದ ವಿಷಯಗಳಿಂದ ಸಾಧ್ಯವಾದಷ್ಟು ದೂರ ಇದ್ರೆ ಒಳ್ಳೆಯದು. ಎಲ್ಲವಾದ್ರೆ ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಒಂದಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಉಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಶುಭವೋ ಶುಭ. ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಕೈಗೂಡುತ್ತೆ. ನಿಮ್ಮ ಕಠಿಣ ಪರಿಶ್ರಮ, ಶಿಸ್ತು ಮತ್ತೆ ಸಂಯಮದ ಪರಿಣಾಮವಾಗಿ ನೀವು ಆರ್ಥಿಕ ಸ್ಥಿರತೆಯನ್ನ ಕಾಣ್ತೀರಾ. ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಮತೋಲನ ಇರುತ್ತೆ ಅಂತ ಹೇಳಲಾಗ್ತಿದೆ. ಸಂಬಂಧಗಳಲ್ಲಿ ಒಂದಷ್ಟು ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಯೋಜನಗಳು ಕೂಡ ಸಾಕಷ್ಟು ಇದೆ. ಹೊಸ ಉತ್ಸಾಹದಿಂದ ಈ ಒಂದು ಸಮಯ ಶುರುವಾಗ್ಲಿದ್ದು ಆತ್ಮವಿಶ್ವಾಸ ಮನೆ ಮಾಡುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡ್ಕೊಳ್ತೀರಾ. ಆತುರದ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಕ್ ಹೋಗ್ಬೇಡಿ. ವೆಚ್ಚ ಹೆಚ್ಚಾದ್ರೂ ಕೂಡ ನೀವು ಅದರ ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ಬಜೆಟ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಈ ಒಂದು ಸಂದರ್ಭದಲ್ಲಿ ತಾಳ್ಮೆ, ಸಂಯಮ ನಿಮ್ಗೆ ವರ್ಕೌಟ್ ಆಗುತ್ತೆ.
ಕಠಿಣ ಪರಿಶ್ರಮದ ಫಲ ಸಿಗುತ್ತೆ. ಕೆಲಸದಲ್ಲಿ ಹಿರಿಯರ ಬೆಂಬಲ ಸಿಗಲಿದ್ದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಪ್ರೀತಿ ಪಾತ್ರರ ಮಧ್ಯೆ ಭಾವನಾತ್ಮಕ ಸಂಪರ್ಕ ಹೆಚ್ಚಿಗೆ ಆಗುತ್ತೆ. ಆರೋಗ್ಯ ಸುಧಾರಿಸಲಿದ್ದು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತದೆ. ವೃತ್ತಿ ಬದಲಾವಣೆ ಸಾಧ್ಯತೆ ಕೂಡ ಇದ್ದು ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಕೂಡ ಸಿಗುತ್ತೆ. ಇನ್ನು ನೀವು ತಿಂಗಳ ಹೂಡಿಕೆಗೆ ಅನುಕೂಲವಾಗಿದ್ದು ಕುಟುಂಬದಲ್ಲಿ ಉದ್ವಿಗ್ನತೆ ಇರಬಹುದು, ಆದರೆ ಕೋಪವನ್ನ ನಿಯಂತ್ರಿಸಿ ಈ ಒಂದು ಸಂದರ್ಭದಲ್ಲಿ ಹೂಡಿಕೆಗೆ ನೀವು ಮನಸ್ಸನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಕೆಲಸದಲ್ಲಿ ಮನ್ನಣೆ ಸಿಗುತ್ತೆ. ಪ್ರೇಮ ಸಂಬಂಧ ಸಿಹಿಯಾಗಿರುತ್ತೆ. ಅವಿವಾಹಿತರಿಗೆ ಸಂಗಾತಿ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಅತಿಯಾದ ಕೆಲಸದ ಹೊರೆ ಆಯಾಸಕ್ಕೆ ಕಾರಣವಾಗಬಹುದು. ಹೀಗಾಗಿ ಸಮತೋಲನದ ಆಹಾರವನ್ನು ನೀವು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಆಫೀಸ್ ರಾಜಕೀಯದಿಂದ ದೂರ ಇರ್ತೀರಾ. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಸಾಧ್ಯತೆ ಇರೋದ್ರಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆದೇ ಹೋದ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ಎಲ್ಲವನ್ನ ಆಲೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಉದ್ಯೋಗಗಳನ್ನ ಬದಲಿಸಬೇಕು ಅಥವಾ ಹೊಸ ಯೋಜನೆಯನ್ನ ಪ್ರಾರಂಭಿಸಬೇಕು ಅನ್ಕೊಂಡಿರೋರ್ಗೂ ಕೂಡ ಈ ಸಂದರ್ಭದಲ್ಲಿ ಮಾಡಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಸ್ಥಿರತೆ ಇರುತ್ತೆ. ತಂಡದ ಕೆಲಸವು ಯಶಸ್ಸನ್ನ ತಂದ್ಕೊಡುತ್ತೆ. ಆದ್ರೆ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ. ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ತಾಳ್ಮೆ ಅತ್ಯಗತ್ಯವಾಗಿದ್ದು ಆತುರದ ನಿರ್ಧಾರಗಳು ಹಾನಿಕಾರಕವಾಗುತ್ತೆ. ಸಾಧ್ಯವಾದಷ್ಟು ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ. ಸಂಬಂಧಗಳಲ್ಲಿ ದೂರವನ್ನ ಅನುಭವಿಸಬೇಕಾಗಿ ಬರಬಹುದು. ಹೀಗಾಗಿ ನೀವು ಸ್ವಲ್ಪ ಯೋಚಿಸಬೇಕಾಗತ್ತೆ. ಕೆಲಸದಲ್ಲಿ ಗೌರವ ಹೆಚ್ಚಿಗೆ ಆಗಿ ಹೊಸ ಆದಾಯದ ಮೂಲಗಳು ಸಿಕ್ಕಾಕೊಳ್ಳುತ್ತೆ. ಆತ್ಮವಿಶ್ವಾಸ ನಿಮ್ಮನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸುವಂತೆ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ವೃತ್ತಿ ಪ್ರಗತಿಯ ಲಕ್ಷಣಗಳು ಕೂಡ ಗೋಚರವಾಗ್ತಿದ್ದು ಕುಟುಂಬದ ಬೆಂಬಲ ಸಿಗುತ್ತೆ. ನೀವು ಭವಿಷ್ಯಕ್ಕಾಗಿ ಒಂದು ಸೂಕ್ತ ಯೋಜನೆಯನ್ನ ಕೂಡ ಈ ಸಂದರ್ಭದಲ್ಲಿ ರೂಪಿಸ್ಕೊಳ್ತೀರಾ. ಸಾಧ್ಯವಾದಷ್ಟು ವೆಚ್ಚಗಳನ್ನ ನಿಯಂತ್ರಣದಲ್ಲಿಡಿ. ಸ್ವಲ್ಪ ಆಯಾಸವನ್ನ ಅನುಭವಿಸಿದ್ರು ಕೂಡ ಹಳೆಯ ಸ್ನೇಹಿತರ ಭೇಟಿ ನಿಮ್ಗೆ ಸಂತಸವನ್ನ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿ ಸಮತೋಲನದಲ್ಲಿರುತ್ತೆ. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಂತಸ ನೆಲೆಸಿ ನೀವು ಅತ್ಯಂತ ತೃಪ್ತಿಕರ ಜೀವನವನ್ನ ನಡೆಸ್ತೀರಾ ಅಂತ ಹೇಳಬಹುದು. ಇನ್ನು ನೀವು ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನ ವಿದೇಶಕ್ಕೆ ಕಳಿಸಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ರೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಎಲ್ಲ ಅವಕಾಶಗಳು ಕೂಡ ಇದೆ. ಇದಕ್ಕಾಗಿ ಒಂದಷ್ಟು ಹಿರಿಯರ ಅಥವಾ ಪ್ರಭಾವಿಗಳ ಸಹಾಯ ನಿಮ್ಗೆ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಸಂಪತ್ತಿನ ಸುದಿಯೇ ಹರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಆಗ್ಬೇಕು, ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗ್ಬೇಕು ಅಂತ ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮ ಅತ್ಯಂತ ಪ್ರಾಯೋಜನಕಾರಿಯಾಗುತ್ತೆ. ಹೊಸ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಲಾಭದ ಅಂಶಗಳು ಕೂಡ ಉಂಟಾಗುತ್ತೆ. ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಕೈಗೂಡುತ್ತೆ. ವಿವಾಹಿತ ವ್ಯಕ್ತಿಗಳು ಅದ್ಭುತವಾದ ದಾಂಪತ್ಯ ಜೀವನ ನಡೆಸಿದ್ರೆ ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡ್ಕೊಳ್ತಾರೆ. ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಕೂಡ ಯಶಸ್ವಿ ಆಗುತ್ತೆ. ಇದೆಲ್ಲವೂ ಕೂಡ ಈ ಒಂದು ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ತುಲಾ ರಾಶಿಯವರು ಈ ಒಂದು ವರಗಳನ್ನ ಅನುಭವಿಸ್ಬೇಕು. ಹಾಗೆ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವರು ನೆಮ್ಮದಿಯ ಹಾಗೆ ರಾಜವೈಭೋಗದ ಜೀವನವನ್ನ ನಡೆಸ್ತಾರೆ ಅಂತಲೇ ಹೇಳಬಹುದು. ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.